2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಹೊಸಬರು ಯಾರ್ಯಾರು ತಯಾರಾಗ್ತಾ ಇದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ? ಏನಾದರೂ ಕಾಣ್ತಾ ಇದೆಯಾ? ಕರ್ನಾಟಕದ ಈ 31 ಜಿಲ್ಲೆಯಲ್ಲಿ ನಮ್ಮ ಕುರುಬ ಸಮುದಾಯದವರು ಹೊಸಬರು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. 2028ಕ್ಕೆ ನಾವು MLAಗಳು ಆಗ್ತೀವಿ, ಈಗಲಿಂದ ನಾವು ಪ್ರಾರಂಭ ಮಾಡಿದ್ದೀವಿ, ತಯಾರಿ ಮಾಡ್ಕೊಂಡಿದ್ದೀವಿ ಅಂತೇಳಿ ಏನಾದರೂ ಬೆಳವಣಿಗೆಗಳು ಕಾಣ್ತಾ ಇದ್ದಾವ? ವಾತಾವರಣಗಳು ಕಾಣ್ತಾ ಇದ್ದಾವ? ನೀವು ಗಮನಿಸ್ತಾ ಬನ್ನಿ, ಬೀದರ್ನಿಂದ ನೀವು ಗಮನಿಸ್ತಾ ಬನ್ನಿ, ಎಲ್ಲೂ ಸಹ ಆ ರೀತಿಯಾದಂತಹ ಹೊಸ ಮುಖಗಳು ನಾವು ತಯಾರಿ ಆಗಿದ್ದೇವೆ, ನಮಗೆ ಟಿಕೆಟ್ ಸಿಗುತ್ತೆ, ನಾವು ಸ್ಪರ್ಧೆ ಮಾಡ್ತೀವಿ, ಇಲ್ಲ ಪಕ್ಷೇತರವಾಗಿ ನಾವು ತಯಾರಾಗಿದ್ದೀವಿ, ಏನಾದರೂ ಸ್ವಲ್ಪನಾದರೂ ನಮಗೆ ಸುಳಿವು ಸಿಗಬೇಕಲ್ಲ. ಸಿಕ್ಕಿದೆಯಾ? ಖಂಡಿತ ಸಿಗ್ತಾ ಇಲ್ಲ. ನೀವು ಗಮನಿಸಿ ನೋಡಿ, ಖಂಡಿತ ಸಿಗ್ತಾ ಇಲ್ಲ. ಯಾಕೀಗೆ? ಯುದ್ಧದ ಸಮಯದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಟೈಮ್ನಲ್ಲಿ, ಆ ಟೈಮಲ್ಲಿ ನಮಗೆ ಸೀಟ್ ಕೊಡಬೇಕು, ಕುರುಬರ ಕೋಟೆಗೆ ಸೀಟ್ ಕೊಡಬೇಕು, ಸೀಟ್ ಕೊಡಲಿಲ್ಲ ಅಂತಂದರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಬೆಂಬಲಿಗರ ಕೈನಲ್ಲಿ ಏಳಿಸ್ಕೊಂಡು ಅಲ್ಲಿ ಒತ್ತಡ ಏರೋದಕ್ಕಿಂತ ಈಗಿಂದಲೇ ನಾವು ಪ್ರಾರಂಭ ಮಾಡಿ ನಮ್ಮ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡು ಅಲ್ಲಿ ನಮ್ಮ ಸೀಟನ್ನು ಭದ್ರ ಮಾಡಿಕೊಡ್ಬೇಕು. ಒಂದು ವೇಳೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಕೊಡಲಿಲ್ಲ ಅಂತಂದಾಗ ನಾವು ಸ್ವತಂತ್ರವಾಗಾದರೂ ಸ್ಪರ್ಧೆ ಮಾಡಿ MLA ಆಗ್ತೀವಿ. ಅದಕ್ಕೆ ಏನು ಬೇಕು? ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವ ಅಂತಂದರೆ ಖಂಡಿತವಾಗಲೂ ಕಾಣ್ತಾ ಇಲ್ಲ. ಕಳೆದ ಚುನಾವಣೆಯಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆಯ ಟೈಮ್ನಲ್ಲಿ ರವಿ ದಂಡಿನವರು BJPಯಿಂದ ಟಿಕೆಟ್ ಕೇಳಿದರು. ಕೊನೆಯ ಟೈಮ್ನಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ರು. ಕೊನೆಗೇನಾಯಿತು? ಹೈಕಮಾಂಡು ಟಿಕೆಟ್ ಕೊಡುತ್ತೆ 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 ಅಂತ ಹೇಳ್ಕೊಂಡು ಅಂತಿಮವಾಗಿ ಕಳಕಪ್ಪ ಬಂಡಿ ಅವರಿಗೆ ಕೊಟ್ಟುಬಿಡ್ತು. ಅಂತಿಮವಾಗಿ ಸಿಂಧೂರಲ್ಲಿ ಕರಿಯಪ್ಪನವ್ರಿಗೆ BJP ಟಿಕೆಟ್ ಕೊಡ್ತು. ರಾಮದುರ್ಗದಲ್ಲಿ ಚಿಕ್ಕರೇಮಣ್ಣವರಿಗೆ ಟಿಕೆಟ್ ಕೊಡ್ತು. ತರಾತುರಿನಲ್ಲಿ ಎಲ್ಲ ಟಿಕೆಟ್ ಕೊಟ್ಟರು, ಯಾವುದೂ ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ, ಯಾರೂ ಸಹ ಗೆಲ್ಲಲೇ ಇಲ್ಲ. ಹಿಂದೆನೂ ಅದೇ ರೀತಿ ಆಗಿತ್ತು. ಆದರೆ ಹಿಂದಿನ ಚುನಾವಣೆಗಳಲ್ಲೂ ಸಹ ಕುರುಬರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ BJPಯವರು ಒಂದಷ್ಟು ಟಿಕೆಟ್ ಕೊಡ್ತಾರೆ, ಆದರೆ ಯಾರೂ ಸಕ್ಸಸ್ ಆಗಿರಲಿಲ್ಲ. ಈ ಸರಿ ಇಬ್ಬರು BJPಯಿಂದ ಗೆದ್ದಿರುವಂಥದ್ದು. ಒಂದು ಕುಷ್ಟಗಿಯಿಂದ ದೊಡ್ಡನಗೌಡ ಪಾಟೀಲರು, ಒಂದು ಕೃಷ್ಣರಾಜಪುರಂದಿಂದ ಬೈರ್ತಿ ಬಸವರಾಜ್ ಅವರು ಗೆಲ್ತಾರೆ. JDS ಇಂದ ಇಬ್ಬರು ಶಾಸಕರಿದ್ದಾರೆ. ಒಬ್ಬರು ಚಿಕ್ಕನಾಯಕನಹಳ್ಳಿಯ ಸುರೇಶ್ ಬಾಬು ಅವರು, ಮತ್ತೊಬ್ಬರು ಚಾಮರಾಜನಗರದ ಹನೂರು ಕ್ಷೇತ್ರದ ಮಂಜುನಾಥ್ ಅವರು. ಇನ್ನು 10 ಜನ ಕಾಂಗ್ರೆಸ್ ಇಂದ MLAಗಳಾಗಿರುವಂಥವ್ರು. ಈ 10 ಜನಗಳು ಬೇರೆ ಯಾರನ್ನಾದ್ರೂ ತಯಾರು ಮಾಡಿದಾರಾ ಆಲ್ಟರ್ನೇಟ್ ಆಗಿ? ಅಥವಾ ಇವ್ರಿಗೆಲ್ಲರಿಗೂ ಟಿಕೆಟ್ ಸಿಗುತ್ತಾ? ಅಥವಾ ಈ 10 ಜನ ಪ್ಲಸ್ 14 ಜನ ಇವರು ಮತ್ತೊಮ್ಮೆ ಪುನರಾಯ್ಕೆ ಆಗ್ತಾರಾ? ಅದ್ರಲ್ಲಿ ಎಷ್ಟು ಜನ ಗೆಲ್ತಾರೆ, ಎಷ್ಟು ಜನ ಸ್ಥಾನ ಕಳ್ಕೊಳ್ತಾರೆ? ಎಲ್ಲದರ ಬಗ್ಗೆ ನಾವು ಸರ್ವೆ ಮಾಡ್ಕೊಳ್ಬೇಕಲ್ಲ. ಹೊಸಬರು ಯಾರಾದರೂ ಬರ್ತಾರಾ ಅಂತಂದರೆ ಹುಡುಕ್ತಾ ಇದ್ದೀವಿ, ಯಾರೂ ಸಿಗ್ತಾ ಇಲ್ಲ. ಏನೋ ಒಂದು ಲಿಸ್ಟ್ ಒಂದು ವಾಟ್ಸಾಪಲ್ಲಿ ಹರಿದಾಡ್ತಾ ಇರ್ತಿತ್ತು. ಈ ಕ್ಷೇತ್ರದಿಂದ ಅವರು, ಆ ಕ್ಷೇತ್ರದಿಂದ ಇವರು ಅಂತೇಳಿ ಹರಿದಾಡ್ತಾ ಇರ್ತದೆ. ಆದರೆ ತಯಾರಿ ಮಾಡ್ಕೊಳ್ಬೇಕಲ್ಲ. ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರನ್ನು ಜೋಡಿಸ್ಕೊಳ್ಬೇಕು, ತಂತ್ರಗಳನ್ನು ಮಾಡ್ಕೊಳ್ಬೇಕು, ಚಾಣಕ್ಯತನ ಉಪಯೋಗಿಸ್ಕೊಬೇಕಲ್ವ. ಕೊನೆ ಟೈಮಲ್ಲಿ ಟಿಕೆಟ್ ಕೊಡ್ತೀವಿ ಅಂತೇಳಿ ದುಡ್ಡೆಲ್ಲ ಖರ್ಚು ಮಾಡಿಸ್ಕೊಂಡು ಕೊನೆ ಟೈಮಲ್ಲಿ ಕೈ ಕೊಟ್ಟಿರೋದನ್ನು ನಾವು ಕಳೆದ ಚುನಾವಣೆಯಲ್ಲಿ ನೋಡಿದ್ದೀವಲ್ಲ, ಲೋಕಸಭೆಯಲ್ಲಿ ನೋಡಿದ್ದೀವಲ್ಲ. ಲೋಕಸಭೆಯಲ್ಲಿ ನಿಮಗೇ ಟಿಕೆಟ್ ಕೊಡ್ತೀವಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾಂನಲ್ಲಿ ಹೇಳಿದ್ದು ಬಹಿರಂಗವಾಗಿ ಎಲ್ಲ ಕುರುಬರ ಮುಂದೆ ಹೇಳಿದ್ರೂ ಸಹ ಚಿಕ್ಕೋಡಿ ಅಥವಾ ಬೆಳಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಕುರುಬರಿಗೆ ಟಿಕೆಟ್ ನಾವು ಕೊಡ್ತೀವಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಕೊನೆಗೇನಾಯಿತು? ಕುರುಬರಿಗೆ ಟಿಕೆಟ್ ಕೊಡಲೇ ಇಲ್ಲ. ಬಾಗಲಕೋಟೆಯಲ್ಲಿ ರಕ್ಷಿತಾ ಈಟಿ ಅವರು ಬಹಳ ಶ್ರಮ ಪಟ್ಟರು, ಟಿಕೆಟ್ ಕೊಡಲಿಲ್ಲ. ದಾವಣಗೆರೆಯಲ್ಲಿ ವಿನಯ್ ಕುಮಾರ್ಗೆ ಸಿಗುತ್ತೆ ಅಂತೇಳಿ ಪಾದಯಾತ್ರೆ ಎಲ್ಲ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಮಾವೇಶಗಳಿಗೆ ಬಸ್ಸುಗಳನ್ನು ಕಳಿಸಿ ಎಲ್ಲವನ್ನೂ ಮಾಡಿದರೂ ಸಹ ಕೊನೆ ಟೈಮಲ್ಲಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸಿ ಆ ವ್ಯಕ್ತಿನ ಸೋಲ್ಸೋದಕ್ಕೆ ಪ್ರಯತ್ನ ಮಾಡಿದ್ರು. ತುಮಕೂರಿನಲ್ಲಿ ನಿಕೇತ್ ರಾಜ್ಗೆ ಟಿಕೆಟ್ ಸಿಕ್ಕೇ ಬಿಡ್ತು ಅಂತೇಳಿ ಅಲ್ಲಿ ಏನೋ ವಾತಾವರಣ ಕ್ರಿಯೇಟ್ ಆದಾಗ ತುಮಕೂರಿನಿಂದ ಮುದ್ದಹನುಮೇಗೌಡರಿಗೆ ಕೊಟ್ಟರು, ನಿಕೇತ್ ರಾಜನ್ಗೆ ತಪ್ಪಿಸಿದ್ರು. ಕಳೆದ ಬಾರಿ ಮೈಸೂರಿನಲ್ಲಿ ಕೊಟ್ಟಿದ್ರು, ಮೈಸೂರಿನಲ್ಲಿ ತಪ್ಪಿಸಿದ್ರು ಲೋಕಸಭೆ. ಇನ್ನು ವಿಧಾನಸಭೆಯಲ್ಲಿ ಈ ಬಾರಿ ಯಾರು ತಯಾರಾಗಿದ್ದಾರೆ? ನಿಮ್ಗೇನಾದರೂ ಗೊತ್ತಿದೆಯಾ? ಯಾವುದಾದ್ರೂ ಕ್ಷೇತ್ರದಲ್ಲಿ ರೆಡಿ ಆಗಿದ್ದಾರಾ? ಖಂಡಿತ ಇಲ್ಲ. ನಾವು ನೋಡ್ತಾ ಇದ್ದೀವಿ ಯಾವ ಕ್ಷೇತ್ರದಲ್ಲಿ ಕುರುಬ ಸಮುದಾಯದವರು ನೆಕ್ಸ್ಟ್ 2028ಕ್ಕೆ ನಾನು ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂದರೂ ಸಹ ಪಕ್ಷೇತರವಾಗಿ ಆದರೂ ನಿಲ್ತೇನೆ ಅಥವಾ ಬೇರೆ ಪಕ್ಷದಿಂದ ಟಿಕೆಟ್ ತಗೊಂಡು ನಿಲ್ತೀನಿ ಅಂತವರು ಯಾರಾದರೂ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಅಂತಂದರೆ ನಮಗಂತೂ ಕಂಡಿಲ್ಲ. ನಿಮಗೇನಾದರೂ ಕಂಡ್ರೆ ಕಮೆಂಟಲ್ಲಿ ತಿಳಿಸಿ.
ಇದೇ ನಮ್ಮ ಸಮುದಾಯದ ದೌರ್ಭಾಗ್ಯ ಮತ್ತು ದುರಂತವೂ ಇದೇನೆ. ನಮಗೆ ಮುಂಚಿನಿಂದಲೂ ತಯಾರಿ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಕೊನೆ ಟೈಮಲ್ಲಿ ಲಾಬಿ ಮಾಡಲಿಕ್ಕೆ ಹೋಗ್ತೀವಿ. ಲಾಬಿ ಮಾಡೋದಕ್ಕೂ ಸಹ ನಮ್ಮಲ್ಲಿ ಜನ ಇಲ್ಲ. ನಿಮಗೆ ಟಿಕೆಟ್ ಕೊಡಿಸೋದಕ್ಕೆ BJPಯಿಂದ ನಿಮಗೆ ಟಿಕೆಟ್ ಕೊಡಿಸ್ಬೇಕು ಅಂತಂದರೆ BJPನಲ್ಲಿ ಒಬ್ಬ ನಾಯಕ ಬೇಕಲ್ಲ. ಇಡೀ ಕರ್ನಾಟಕದಲ್ಲಿರುವಂತಹ 60 ಲಕ್ಷ ಕುರುಬರಿಗೆ ಟಿಕೆಟ್ ಕೇಳುವಂತಹ ಒಬ್ಬ ನಾಯಕ ಇಲ್ಲ BJPಲಿ. ಈಶ್ವರಪ್ಪನವ್ರು ಇದ್ದರು, ಉಚ್ಚಾಟನೆ ಮಾಡಾಕಿದ್ರು. ಮತ್ತಾರಿದ್ದಾರೆ? ಒಬ್ಬರೂ ಇಲ್ಲ. ರಾಷ್ಟ್ರೀಯ ಪಕ್ಷ BJPನಲ್ಲಿ ಒಬ್ಬ ಕುರುಬ ನಾಯಕ ಇಲ್ಲ. ಅವರೂ ಸಹ ಅದನ್ನ ತಲೆ ಕೆಡಿಸ್ಕೊಂತ ಇಲ್ಲ, ಕುರುಬರಲ್ಲೂ ಸಹ ತಲೆ ಕೆಡಿಸ್ಕೊಂತಿಲ್ಲ. ಏನೋ ಎಲೆಕ್ಷನ್ ಟೈಮಲ್ಲಿ ಅದೇ ಕೃಷ್ಣರಾಜಪುರಂ ಕ್ಷೇತ್ರದಲ್ಲಿ ಈ ಬಾರಿ ಟಿಕೆಟ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಅವರಿಗೆ. ಅದೇ ಬೈರ್ತಿ ಬಸವರಾಜ್ ಅವ್ರಿಗೆ ಕೊಡ್ಬೋದು, ಕುಷ್ಟಗಿಯಿಂದ ಮತ್ತೊಮ್ಮೆ ಇವರು ಕೊಡ್ಬೋದು, ಮತ್ತಲ್ಲೊಂದು ಇಲ್ಲೊಂದು ಟಿಕೆಟ್ ಕೊಟ್ಬಿಟ್ಟು ನಾವು ಟಿಕೆಟ್ ಕೊಟ್ವಿ, ಕುರುಬರಲ್ಲಿ ಯಾರು ಸ್ಪರ್ಧೆ ಮಾಡೋಕ್ಕೆ ಆಕಾಂಕ್ಷಿಗಳು ಇಲ್ಲ, ಸಮರ್ಥ ನಾಯಕರಿಲ್ಲ ಅಂತೇಳಿ ಕೈ ತೊಳ್ಕೊಳ್ಬೋದು. ಈ ಬಾರಿ ಚುನಾವಣೆ ಕಾಂಗ್ರೆಸ್ ವರ್ಸಸ್ BJP JDS ಮೈತ್ರಿಕೂಟದ ನಡುವೆ ನೇರಾನೇರಿ ನಡೀತದೆ. ಇನ್ಯಾವುದಾದ್ರೂ ಬೇರೆ ಪಕ್ಷಗಳು? ಯಾವ ಪಕ್ಷಗಳು ಇಲ್ಲ. ಹಾಗಾದರೆ ಕಾಂಗ್ರೆಸ್ ಮತ್ತು BJP ಅಂತೂ ಒಂದು 5-6 ಸೀಟ್ ಕೊಡ್ಬೋದು. ಕಾಂಗ್ರೆಸ್ ಪಕ್ಷ ಹೆಚ್ಚಂದರೆ ಒಂದು 15-16 ಸೀಟ್ ಕೊಡ್ಬೋದು. ಈಗಿರುವಂತಹ MLAಗಳಲ್ಲಿ ಎಷ್ಟು ಜನ ಗೆಲ್ತಾರೋ ಗೊತ್ತೇ ಇಲ್ಲ, ಎಷ್ಟು ಜನ ಪುನರಾಯ್ಕೆ ಆಗ್ತಾರೆ ಗೊತ್ತೇ ಇಲ್ಲ. ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಯಾವ ನಾಯಕರೂ ಇಲ್ಲ. ಇಷ್ಟೊತ್ತಿಗಾಗಲೇ ಇದ್ದಿದ್ರೆ ಫೀಲ್ಡಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಫೀಲ್ಡಲ್ಲಿ ಇವರು ಮಾಡ್ತಾ ಇದ್ದಾರೆ, ಮುಗಿತೀನಿ. 1.5 ವರ್ಷ ಟೈಮ್ ಇದೆ, 6 ತಿಂಗಳು ಚುನಾವಣಾ ಟೈಮ್ ಬಿಟ್ಬಿಡ್ರಿ. ಇನ್ನು 1.5 ವರ್ಷದಲ್ಲಾದರೂ ಇವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಈ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಸೋಲ್ತಿನೋ ಗೆಲ್ತಿನೋ ಗೊತ್ತಿಲ್ಲ, ಆದರೆ ಈ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಇವರಿಗೆ ಭವಿಷ್ಯ ಇದೆ ಅಂತ ಹೇಳ್ಬಿಟ್ಟು ಯಾರಾದರೂ ತೊಡಗಿಸ್ಕೊಂಡಿದ್ದಾರಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ನೀವು 224 ಕ್ಷೇತ್ರಗಳಲ್ಲಿ ಅದರಲ್ಲಿ ಒಂದು 100 ಕ್ಷೇತ್ರ ತೆಗೆದುಬಿಡಿ, ಇನ್ನು 150 ಕ್ಷೇತ್ರಗಳಲ್ಲಿ ಕುರುಬ ಮತದಾರರು, ಕುರುಬ ಸಮಾಜದ ಮತದಾರರು ಹೇರಳವಾಗಿದ್ದಾರಲ್ಲ. ಅಲ್ಲಾದರೂ ಟ್ರೈ ಆಗ್ತಾ ಇದೆಯಾ? ಇಲ್ಲ ರೀ. ನೀವು ಸುಮ್ಮನೆ ಗಮನಿಸಿ, ನೀವು ಏನೂ ಮಾಡಬೇಡಿ. ಹೊನ್ನಾಳಿ ಕುರುಬರು ಹೈಯೆಸ್ಟ್ ಇರುವಂತಹ ಓಟ್ ಕ್ಷೇತ್ರಗಳು ಹೇಳ್ತೀವಿ ಕೇಳಿ. ಇಲ್ಲ ಒಂದು ಕಾರ್ ತಗೊಳ್ಳಿ, ಇಲ್ಲ ಒಂದು ಬೈಕ್ ತಗೊಳ್ರಿ, ಹೊನ್ನಾಳಿಲಿ ಪ್ರಾರಂಭ ಮಾಡಿ. ಹೊನ್ನಾಳಿ, ಹರಿಹರ, ರಾಣೆಬೆನ್ನೂರು, ಬ್ಯಾಡಗಿ, ಹಾವೇರಿ ರಿಸರ್ವೇಷನ್ ಇದೆ, ಶಿಗ್ಗಾಂವ್, ಶವನೂರು, ಕುಂದಗೋಳ, ನವಲಗುಂದ, ನರಗುಂದ, ರೋಣ, ಬಾದಾಮಿ, ರಾಮದುರ್ಗ, ಆಮೇಲೆ ಯಾವುದೋ ಬಾಗಲಕೋಟೆ, ಹುನಗುಂದ, ಬೀಳಗಿ, ಅದರ ಪಕ್ಕದಲ್ಲಿ ನಿಮಗೆ ಜಮಖಂಡಿ ಆದಮೇಲೆ ಬಬಲೇಶ್ವರ ಆದಮೇಲೆ ಬಸವನ ಬಾಗೇವಾಡಿ ಆದಮೇಲೆ ಮುದ್ದೇಬಿಹಾಳ, ಸಿಂದಗಿ, ದೇವರ ಹಿಪ್ಪರಗಿ, ಇಂಡಿ, ಶಾಪುರ, ಇವೆಲ್ಲವೂ ನೀವು ನೋಡ್ಕೊತಾ ಹೋಗಿ. ಒಂದೇ ಒಂದು ರೂಟು, ಎಲ್ಲೂ ಚೇಂಜ್ ಇಲ್ಲ. ಈ ರೂಟ್ ಪೂರ್ತಿ ಕುರುಬರು, ಕೊನೆಯ ಪಕ್ಷ 35ರಿಂದ 50 ಲಕ್ಷ ಇರುವಂತಹ ವೋಟರ್ಸ್ ಇರುವಂತಹ ಕುರುಬರ ಕ್ಷೇತ್ರಗಳು. ಈ ಒಂದೇ ಒಂದು ಬೆಲ್ಟ್ ಇದು. ಇನ್ನು ಬೆಳಗಾವಿನಲ್ಲಿ 18 ವಿಧಾನಸಭಾ ಕ್ಷೇತ್ರದಲ್ಲಿ 2 ರಿಸರ್ವೇಷನ್ ತೆಗೆದಾಕ್ಬಿಟ್ರೆ 16ರಲ್ಲಿ ಕೊನೆ ಪಕ್ಷ ಕುರುಬರು ಹೆಚ್ಚಿರುವಂತಹ ಕ್ಷೇತ್ರಗಳೆಲ್ಲ 4ರಿಂದ 5 ಕ್ಷೇತ್ರಗಳನ್ನು ನಾವು ನೋಡ್ಕೊಳ್ಬೋದು. ಏನು ಮಾಡ್ತಾ ಇದ್ದೀವಿ ನಾವು? ಬೆಂಗಳೂರಿನಲ್ಲಿ ಹೆಬ್ಬಾಳ ಗೆಲ್ತಿದ್ವಿ, KR ಪುರಂ ಗೆಲ್ತಿದ್ವಿ, ಹೊಸಕೋಟೆ ಗೆಲ್ತಿದ್ವಿ, 3 ಲೈನಾಗಿ ಗೆಲ್ತಿದ್ವಿ, ಕೋಲಾರ ಗೆಲ್ತಿದ್ವಿ. 4 ಅಕ್ಕಪಕ್ಕ ಇರುವಂಥ 4 ಕ್ಷೇತ್ರಗಳಲ್ಲಿ ಕುರುಬರು MLAಗಳಾಗ್ತಿದ್ರು. 4 ಜನ, ಹೆಬ್ಬಾಳ, KR ಪುರಮ್ಮು, ಮತ್ತು ಅದು ಹೊಸಕೋಟೆ ಮತ್ತು ಕೋಲಾರ, 4 ಕ್ಷೇತ್ರಗಳಲ್ಲಿ ಕುರುಬರು MLAಗಳಾಗ್ತಿದ್ರು. ಇವತ್ತು ಹೊಸಕೋಟೆ ಸ್ವಯಂಕೃತ ಅಪರಾಧಗಳಿಂದಾಗಿ ಹೊಸಕೋಟೆಯಲ್ಲಿ MTB ನಾಗರಾಜ್ ಅವರು ಅಸ್ತಿತ್ವವನ್ನು ಕಳ್ಕೊಂಡ್ರು. ಶರತ್ ಬಚ್ಚೇಗೌಡರಿಗೆ ನಾವು ವೇದಿಕೆ ಮಾಡಿಕೊಟ್ವಿ, ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ರು. ಕೋಲಾರದಲ್ಲಿ ವರ್ತೂರು ಪ್ರಕಾಶ್ ಅವರು 2 ಸಾರಿ ಇಂಡಿಪೆಂಡೆಂಟ್ ಆಗಿ MLA ಆಗಿದ್ರು ಸಹ ಅವರು ನಮ್ಮವರಿಂದಲೇ ಗೊಂದಲಗಳಿಂದಲೇ ಯಾರೋ ಒಬ್ಬರು 14 ದಿನಗಳಿಗೆ ಬಂದು MLA ಆಗ್ತಾರೆ. 4ರಲ್ಲಿ 2 ಕಳ್ಕೊತೀವಿ. ಈ ಬಾರಿ, ಮುಂದಿನ ಬಾರಿ ಏನಾಗ್ಬೋದು? ಇನ್ನು ಈ ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಗೊತ್ತಿಲ್ಲ. ಬೆಳಗಾವಿ ಭಾಗದಲ್ಲಿ ಗೊತ್ತಿಲ್ಲ. ಬೆಳಗಾವಿ ಭಾಗದಲ್ಲಿ ಟಿಕೆಟೇ ಕೊಡಲ್ಲ ನಿಮಗೆ. ಬೆಳಗಾವಿನಲ್ಲಿ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲೂ ಯಾರಿಗೂ ಟಿಕೆಟ್ ಕೊಡಲ್ಲ.
ಯಾರಿಗೂ ಟಿಕೆಟ್ ಕೊಡಲ್ಲ. ಇದು ನಮ್ಮ ಸಮುದಾಯದ ರಾಜಕೀಯ ಚಿತ್ರಣ. ನಾವು ಮಾತ್ರ ಕುರುಬರು ಮುಟ್ಟಿದರೆ ಹುಲಿ, ಹಾಲು ಬತ್ತದ ಹುಲಿ ಮುಟ್ಟಿದರೆ ಬಲಿ, ಕುಂತ್ರೆ ಕುರುಬ ನಿಂತರೆ ಗಿರ್ವ. ನಾವು ಸಂಖ್ಯೆಯಲ್ಲಿ ದೊಡ್ಡದಿದ್ದೀವಿ, ಆದರೆ ನಿಮಗೆ MLAಗಳಾಗೋದಕ್ಕೆ ನಿಮ್ಗೆ ಯಾರೋ ಕರೆದು ಅವಕಾಶ ಕೊಡೋದಿಲ್ಲ. ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಅದೂ ಇಲ್ಲ. ಪ್ರಯತ್ನ ಮಾಡ್ತಾ ಇರುವಂತಹ ಅಲ್ಲೊಬ್ಬ ಇಲ್ಲೊಬ್ಬನಿಗೂ ಕಾಲೆಳೆದು ಅವನನ್ನು ಕೂರಿಸ್ಬಿಡ್ತಾರೆ. ಇದು ನಮ್ಮ ಸಮುದಾಯ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ, 2028ಕ್ಕೆ ಎಷ್ಟು ಜನ ತಯಾರಾಗಿದ್ದಾರೆ ಅನ್ನೋ ವಿಚಾರವನ್ನು ನಿಮಗೇನಾದರೂ ಗೊತ್ತಿದ್ರೆ ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇಂಥವರು ಸಮರ್ಥರಿದ್ದಾರೆ. ಅದ್ಯಾವುದೋ ಒಂದು ಲಿಸ್ಟಲ್ಲಿ ಹಾಕಿದ್ರಲ್ಲ 30-40 ಜನ ಅಂತ ಹೇಳ್ಬಿಟ್ಟು, ಅದರಲ್ಲಿ ಅರ್ಧ ಭಾಗ ಕೂಡ ಇಲ್ಲ. ಸುಮ್ಮನೆ ನಮ್ಮ ಖುಷಿಗೆ ನಾವು ಹಾಕ್ಕೊಳ್ತೀವಿ ಅಷ್ಟೇ. ಗಂಭೀರವಾಗಿ ಯಾರನ್ನೂ ಪರಿಗಣಿಸೋದಿಲ್ಲ. ಗಂಭೀರವಾಗಿ ಪರಿಗಣಿಸಿದ್ರೆ ಕುರುಬರನ್ನ ರಾಜ್ಯಸಭೆಗೆ ಕಳಿಸ್ತಾ ಇದ್ರು, ವಿಧಾನ ಪರಿಷತ್ಗೆ ಕಳಿಸ್ತಾ ಇದ್ರು. ಯಾರು ಯಾವತ್ತೂ ಕಳಿಸೋದಿಲ್ಲ. ಈ ಸಮುದಾಯದ ಕತೆ ಇಷ್ಟೇನೆ. ಇದರ ಕತೆ ಓಟ್ ಹಾಕೋದಕ್ಕೆ ಮಾತ್ರ ಲಾಯಕ್ಕು, ಜೈಕಾರ ಹಾಕೋದಕ್ಕೆ ಮಾತ್ರ ಲಾಯಕ್ಕು ಅಂತೇಳಿ ರಾಜಕೀಯ ಪಕ್ಷಗಳು ತಿಳ್ಕೊಂಡು ಬಿಟ್ಟಿದ್ದಾವೆ. ಬಂಧುಗಳೇ, ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.